ಭಾನುವಾರ, ಪ್ರತಿ ಭಾನುವಾರ ಅರ್ಧ ಗಂಟೆ ಅಷ್ಟೇ ಬರುತ್ತೆ ಪ್ರೋಗ್ರಾಮು. ಜಾಸ್ತಿ ಹೊತ್ತು ಕೂಡ ಬರಲ್ಲ. ಎಷ್ಟೊತ್ತು ಕೂತ್ಕೊಳ್ಳಪ್ಪ ನೋಡಬೇಕಪ್ಪ, ಕೆಲಸ ಕರೆಯಿದೆ, ಏನೂ ಬೇಕಾಗಿಲ್ಲ. ನೀವೆಲ್ಲೇ ಇರಲಿ, ಫೋನಲ್ಲಾದ್ರೂ ಬರುತ್ತೆ, ಟಿ ವಿಗಳಲ್ಲೂ ಬರುತ್ತೆ. ಒಂದು ಅಂಗಡಿ ಹತ್ರ ಕೂತ್ಕೊಂಡಾದ್ರೂ ನೋಡ್ಬೋದು. ನೀವೊಬ್ಬರೇ ಅಲ್ದಿರಾ, ನಿಮ್ಮ ಫ್ಯಾಮ್ಲಿ ಜೊತೆ ನಿಮಗೆ ಎಷ್ಟು ಜನ ಗೊತ್ತಿರ್ತಾರೋ ಅಷ್ಟು ಜನಗಳ ಜೊತೆ ದಯವಿಟ್ಟು ಮೋದಿ ಅವರು ಏನು ಉಪಕಾರ ಮಾಡ್ತಾ ಇದ್ದಾರೆ, ಒಂದು ಹಳ್ಳಿಯಲ್ಲಿ ಏನು ಪ್ರತಿಭೆ ಇದೆ, ಒಂದು ಸಣ್ಣ ಪುಟ್ಟ ಹಳ್ಳಿಯಲ್ಲಿ ಏನಿದೆ ಅನ್ನೋದನ್ನು ಕೂಡ ತೋರಿಸ್ತಾರೆ ಮೋದಿಯವರು. ಪ್ರತಿಯೊಬ್ಬರಿಗೂ ಸಣ್ಣ ವಿಷಯದಿಂದ ಹಿಡಿದು ದೊಡ್ಡ ಗಾತ್ರಕ್ಕೆ ತಗೊಂಡೋಗೋ ಒಂದು ವಿಷಯದಲ್ಲಿ ಮೋದಿಯವರು ತುಂಬ ಮೊದಲನೇ ಒಂದು ಆದ್ಯತೆ ಕೊಡ್ತಾರೆ. ಅವ್ರು ಏನೇ ಹೇಳಿದ್ರು ನಮ್ಮ ಒಳ್ಳೇದಕ್ಕೆ. ಅಲ್ಲಿ ಬರೋ ವಿಷಯಗಳನ್ನ ಅವರು ಹಿಂದಿಯಲ್ಲಿ ಹೇಳ್ತಾರೆ, ಅದಾದಮೇಲೆ ಮತ್ತೆ DD ನ್ಯಾಷನಲಲ್ಲಿ ಕನ್ನಡದಲ್ಲಿ ಬರುತ್ತೆ. ಅರ್ಧ ಗಂಟೆ ಮುಗಿಸ್ಕೊಂಡು ಲೈವಲ್ಲಿ ನೋಡಿ, ನೀವು ತುಂಬ ಒಳ್ಳೆಯ ವಿಚಾರಗಳು ನಮಗೆ ಗೊತ್ತಾಗುತ್ತೆ. ಮೋದಿಯವರು ಏನು ಮಾಡ್ತಾ ಇದ್ದಾರೆ ನಮ್ಮ ದೇಶಕ್ಕೋಸ್ಕರ, ನಮ್ಮಂಥ ಬಡವ್ರಿಗೆ ಏನು ಹೆಲ್ಪ್ ಮಾಡ್ತಾ ಇದ್ದಾರೆ, ನಮ್ಮ ಬಿಜೆಪಿಯನ್ನು ಮುಂದಕ್ಕೆ ತಗೊಂಡೋಗೋದಕ್ಕೆ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ. ಇದಕ್ಕೆ ಮುಂಚೆ ಬಂದಿರೋ ರಾಜಕೀಯ ವ್ಯಕ್ತಿಗಳಿಗೂ ಇವಾಗಿರೋ ಮೋದಿ ಅವ್ರಿಗೂ ಏನು ವ್ಯತ್ಯಾಸ ಇದೆ ಅಂತ ನಮಗೆ ಅಲ್ಲಿ 100% ಗೊತ್ತಾಗುತ್ತೆ. ಅವರು ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಪ್ರತಿ ತಿಂಗಳ ಕೊನೆ ಭಾನುವಾರ ನೆನ್ಪಿಟ್ಕೊಳ್ರಿ, 11 ಗಂಟೆ ಟೈಮಿಂಗ್ಸ್ ಗೊತ್ತಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಟಿ ವಿಗಳಲ್ಲಾಗಲಿ ಫೋನುಗಳಲ್ಲಾಗಲಿ ಎಲ್ಲೇ ನೋಡಿಬಿಟ್ಟು ನೀವು ನೋಡ್ರಿ. ಸರಳ ಆ್ಯಪ್ ಅಂತ ಬರುತ್ತೆ, ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ರಿ. ನಿಮಗೆ ಗೊತ್ತಿದ್ರೆ ನೀವು ಇನ್ನೊಂದು ಸ್ವಲ್ಪ ಜನಕ್ಕೆ ತಿಳಿಸ್ಕೊಡ್ರಿ. ಸರಳ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಡೀಟೇಲ್ಸ್ ಕೇಳುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ಮಾಡಿದ್ರೆ 99% ಅದು ಕಂಪ್ಲೀಟ್ ಆಗುತ್ತೆ. ನೀವು ಏನು ನೋಡ್ತಾ ಇದ್ದೀರಾ, ಎಷ್ಟು ಜನ ಕೂರಿಸಿ ತೋರಿಸ್ತಾ ಇದ್ದೀರಾ, ಫ್ರಂಟಿಂದ ಒಂದು ಫೋಟೋ, ಬ್ಯಾಕಿಂದ ಒಂದು ಫೋಟೋ ಸರಳ ಆ್ಯಪಲ್ಲಿ ಡೌನ್ಲೋಡ್ ಮಾಡಿ. ಸರಳ ಆ್ಯಪಲ್ಲಿ ನೀವೇನಾದರೂ ಅಪ್ಡೇಟ್ ಮಾಡಿದ್ರೆ ನೀವು ಏನು ಮಾಡಿದ್ದೀರಂತ ನಾವ್ಯಾರೂ ಗುರುತಿಸೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಮೋದಿಯವ್ರ ಆಫೀಸಲ್ಲಿ ಅದು ನಿಮಗೆ ಅಲ್ಲೇ ಶೋ ಆಗುತ್ತೆ. ನೀವೇನು ಮಾಡ್ತಾ ಇದ್ದೀರಾ. ಇವಾಗ ನಾವು ನಿಮ್ಮನ್ನು ಗುರುತಿಸ್ಬೇಕು, ಅಣ್ಣವ್ರು ಏನು ಮಾಡ್ತಾ ಇದ್ದಾರೆ, ನನಗೆಲ್ಲ ಅಪ್ಡೇಟ್ ಕೊಟ್ಟರೆ ಮಾತ್ರ ನನಗೆ ಗೊತ್ತಾಗುತ್ತೆ. ನನ್ನಿಂದ ನೀವು ಮೇಲೆ ಹೋಗ್ಬೇಕಾಗತ್ತೆ ಅಂತಂದರೆ ಎಕ್ಸಾಂಪಲ್ ಹೇಳ್ತಾರೋ. ಅದೇ ಸರಳ ಆ್ಯಪಲ್ಲಿ ಮಾಡಿದ್ರೆ ನೀವು ಡೈರೆಕ್ಟಾಗಿ ಅಲ್ಲೇ ಅಪ್ಡೇಟ್ ಆಗ್ತಾ ಇರ್ತೀರ, ಅಲ್ಲಿ ನೀವು ಶೋ ಆಗ್ತಾ ಇರ್ತೀರ. ಯಾವುದೇ ಕಾರಣಕ್ಕೂ ದಯವಿಟ್ಟು ಮಿಸ್ ಮಾಡಬೇಡಿ. ಮನ್ ಕಿ ಬಾತು ನಿಮ್ಮಿಂದ ಇನ್ನೊಬ್ಬರಿಗೆ ತಿಳಿಯಲಿ. ದಯವಿಟ್ಟು ಮನ್ ಕಿ ಬಾತನ್ನು ನೋಡ್ರಿ, ಪ್ರಚಾರ ಚೆನ್ನಾಗಾಗಲಿ ಅಂತ ಬೇಡ್ಕೊತ ಮುಗಿಸ್ತೀನಿ.